ಭ್ರಷ್ಟ ಸರ್ಕಾರ, ಆ, ಆ, ಹೆಂಗಸರ ಮೇಲೆ ಮಾಡ್ತಿರೋದು ಬಲಾತ್ಕಾರ, ಇದೆಲ್ಲ ಗ್ರಾಚಾರ ಬಂದಿರೋದೆ ಅವ್ರಿಗೆ. 2028 ಯಾವ್ಯಾವ ಅಸೆಂಬ್ಲಿ ಆಗ್ತಾ ಇದೆಯೋ ಅದೆಲ್ಲ ನೋಡಿ ಬದಲಾವಣೆ ಆಗ್ತದೆ. 29ನಲ್ಲಿ ಕೂಡ ಅಕಸ್ಮಾತ್ ಇವರು ಡಿಲಿಮಿಟೇಷನ್ ಮಾಡಿದ್ರು ಆಗ್ತದೆ, ಡಿಲಿಮಿಟೇಷನ್ ಮಾಡಿಲ್ಲ ಅಂದ್ರೂ ಇವ್ರ ಮನೆಗೆ ಹೋಗ್ತಾರೆ ಎಲ್ಲ. ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮಾರಾಟ ಅದಾನಿ. ಏನಕ್ಕೆ? ಅದಾನಿ ಒಬ್ನೇನ ಇರೋದು, ಅಂಬಾನಿ ಒಬ್ನೇನ ಇರೋದು. ಈಗ ಜಿಯೋನಲ್ಲಿ ಅವರು ಇದೆಲ್ಲ ನಡೆಸ್ತವ್ರಲ್ಲ, ಮೊಬೈಲ್ ಇದು ಟವರ್ಸ್, ಯಾರ್ದು ಅದು? BSNLದು. ಸ್ವಲ್ಪ ಎನ್ಕ್ವೈರಿ ಮಾಡಕ್ಕೆ ಹೇಳಿ ಸ್ವಲ್ಪ. ಅದರಲ್ಲೇ ಮನೆಗೆ ಹೋಗ್ತಾರೆ ಇವರು. ಹಂಗೆ ಬೇಕಾದಷ್ಟು ಅವ್ಯವಹಾರಗಳು ಆಗಿದೆ. ಅದನ್ನ ಟೈಮ್ ಬಂದಾಗ ಒಂದೊಂದಾಗಿ ರಿಲೀಸ್ ಆಗ್ತದೆ. RSS ನಲ್ಲಿ ಯಾರಾದ್ರೂ ಭಾಗವತ ಇರಲಿ, ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಹೆಲ್ತ್ ವೆಲ್ತ್ ಎಲ್ಲ ಕೊಳ್ಳಿ, ಅವ್ರಿಗೆ ಏನಾದ್ರು ಆಗ್ಬಿಟ್ಟು ಅವ್ರಿಗೆ ಬ್ಲಡ್ ಬೇಕಂದ್ರೆ ಅವ್ರು ಕೇಳ್ತಾರೇನೋ ಯಾವ ಜಾತಿ ಬ್ಲಡ್ ಅಂತ ಹೇಳ್ಬಿಟ್ಟು. ಯಾವ ಬ್ಲಡ್ ಸೂಟ್ ಆಗ್ತದೆ ಅದನ್ನೇ ತಗೋಬೇಕು ಅವ್ರು, ಇಲ್ಲಾಂದ್ರೆ ಅಲ್ಲೇ ಬೆಡ್ ಮೇಲೆ ಹೋಗ್ಬಿಡ್ತಾರೋ. ಈ ರೋಡ್ಸು ಮತ್ತೆ ಬ್ರಿಡ್ಜಸ್, ಇಲ್ಲೂ ಕೂಡ ಹುಬ್ಳಿಯಲ್ಲಿ ಕೂಡ ನೋಡಿದಿರಲ್ಲ ನೀವು ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲೆಲ್ಲಿ ಏನೇನೋ ಮಾಡಬೇಕು ಹಣ ಮಾಡ್ಕೊಳ್ಳೋದಕ್ಕೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಪ್ಸ್ಟೀನ್ ಫೈಲ್ನಲ್ಲಿ ಮಹಾತ್ಮ ಗಾಂಧಿ ಇದ್ರು, ಸೋನಿಯಾ ಗಾಂಧಿ ಇದ್ರು, ರಾಹುಲ್ ಗಾಂಧಿ ಇದ್ರು ಅಂತ. ಮಹಾತ್ಮ ಗಾಂಧಿ ಅವ್ರ ಪಾಪ ತೀರೋಗಿ ಎಷ್ಟು ವರ್ಷ ಆಯ್ತು? ಎಪ್ಸ್ಟೀನ್ ಫೈಲ್ ಬಂದಿದ್ದೆ ಯಾವಾಗ? ಹುಚ್ಚಾಗ್ಬಿಟ್ಟವ್ನ್ರಿ ಅವನು. ಈ ಬಿಜೆಪಿಯವರೆಲ್ಲ ಹುಚ್ಚರಾಗ್ಬಿಟ್ಟವ್ರಿ. ಜನರಿಗೂ ನಮ್ಮ ಪ್ರಧಾನ ಮಂತ್ರಿ ಬರಲಿ, ಪ್ರೆಸ್ ಅಡ್ರೆಸ್ ಮಾಡಲಿ, ಹೇಳಲಿ ಅಂತ ಹೇಳಿ ಕಾಯ್ತಿದ್ದಾರೆ. ಇನ್ನು ಎಷ್ಟು ವರ್ಷ ಕಾಯ್ಬೇಕು ಗೊತ್ತಿಲ್ಲ. ಅದೇ ಮನಮೋಹನ್ ಸಿಂಗ್ ಅವ್ರು ಇದ್ದಾಗ ಅವ್ರು ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರೋ, ಮೋದಿ ಅವರು 12 ವರ್ಷ 14 ವರ್ಷ ಆಗ್ತಾ ಇದೆ, ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅದು ಸ್ವಲ್ಪ ಲೆಕ್ಕ ತೆಗಿಬೇಕು. ಈಗ ಜನ ವೇಟ್ ಮಾಡ್ತಿದ್ದಾರೆ, ಯಾವಾಗ ಪ್ರೆಸ್ ಮಾಡ್ತಾರೋ, ಏನು ಹೇಳ್ತಾರೋ ನೋಡೋಣ ಅಂತ ಹೇಳ್ಬಿಟ್ಟು. ಪ್ರೆಸ್ಸಿಗೆ ಮಾತಾಡೋಕ್ಕೆ ಬರೋದೇ ಇಲ್ಲ ಇವರು. ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಎದ್ದೋಗ್ಬಿಡ್ತಾರೆ. ನಮಸ್ಕಾರ. ನ್ಯೂಸ್ 43 ಇಂಡಿಯಾ ತಂಡದಿಂದ ಇವತ್ತು ಹುಬ್ಬಳ್ಳಿ ಶಹರದಲ್ಲಿ KPCCಯ ರಾಜ್ಯ ಉಪಾಧ್ಯಕ್ಷರಾಗಿರತಕ್ಕಂಥ ವೈ ಸಹೀದ್ ಅಹಮದ್ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಅದರ ಜೊತೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಿಂದ ರಾಷ್ಟ್ರದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಅಧ್ಯಕ್ಷರ ಬದಲಾವಣೆಯಲ್ಲಿ ಸೀಸನ್ ಅಭಿಯಾನ ಕೂಡ ನಡೀತಾ ಇದೆ. ಇವರು ಕೂಡ ಧಾರವಾಡ ಜಿಲ್ಲೆಗೆ ಇನ್ಚಾರ್ಜ್ ಆಗಿ ಮತ್ತು ಬಹಳಷ್ಟು ಬಾರಿ ಕೆಲಸ ಮಾಡಿದ್ದಾರೆ. ಮತ್ತು ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟ್ನೂ ಕೂಡ ಚೇಂಜ್ ಆಗಿದೆ. ಮೊದಲು ಸಿದ್ದರಾಮಯ್ಯನ ಕ್ಯಾಬಿನೆಟ್ನಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು, ಮತ್ತು ಈಗ DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಹೊಸಬರಿಗೆ ಅವಕಾಶ ಕೊಡುತ್ತೆ KPCC ಅಂದಿರತಕ್ಕಂಥ ಸಂದರ್ಭದಲ್ಲಿ, ಆದರೆ ಹೊಸಬರಿಗೆ ಅವಕಾಶ ಕೊಡಲಿಲ್ಲ, ಮತ್ತೆ ರಿಟರ್ನ್ ಹಳಬರಿಗೆ ಅವಕಾಶ ಕೊಡ್ತು. ಇವೆಲ್ಲ ಲೆಕ್ಕಾಚಾರದಲ್ಲಿ ನಮ್ಮ ಜೊತೆ KPCCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವೈ ಸಹೀದ್ ಅಹಮದ್ ಅವರಿದ್ದಾರೆ, ಮತ್ತು ಅಲ್ಪಸಂಖ್ಯಾತರ ಘಟಕದ ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು, ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಬಹಳಷ್ಟು ಫೈಟ್ ಅನ್ನು ಮಾಡಿರ್ತಕ್ಕಂಥವ್ರು. ಮುಂದಿನ 28ಕ್ಕೆ ಯಾವ ರೀತಿ ಇವರು ಕೆಲಸ ಮಾಡಬಹುದು, 28ಕ್ಕೆ ಯಾವ ರೀತಿ ಅಚೀವ್ಮೆಂಟ್ ಮಾಡಬಹುದು, 28ರ ಭವಿಷ್ಯದಲ್ಲಿ DK ಶಿವಕುಮಾರ್ ಏನ್ ಮ್ಯಾಜಿಕ್ ಮಾಡಬಹುದು. ಪ್ರಥಮ ಮ್ಯಾಜಿಕ್ ನಲ್ಲೇ ವಿಧಾನ ಪರಿಷತ್ನಲ್ಲಿ ಕೂಡ ಇವರು ಕ್ರಾಸ್ ವೋಟಿಂಗ್ ಮಾಡಿಸಿ ತಮ್ಮ 5ಕ್ಕೂ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಬರೋದಲ್ಲಿ ಪಾತ್ರ ವಹಿಸಿದ್ರು. ಈಗೆಲ್ಲ ಲೆಕ್ಕಾಚಾರಗಳನ್ನು ಏನಾಗಬಹುದು, ಹೊಸ ಕ್ಯಾಬಿನೆಟ್ ಏನೆಲ್ಲ ಮಾಡಬಹುದು, ಇನ್ನು ಖಾತೆ ಹಂಚಿಕೆ ವಿಷಯದಲ್ಲಿ ಕೂಡ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಅವೆಲ್ಲ ವಿಷಯದಲ್ಲಿ ಕೂಡ ನಮ್ಮ ಜೊತೆ ವೈ ಸಹೀದ್ ಅಹಮದ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ. ಇದ್ರ ಬಗ್ಗೆ ಅವ್ರಿಗೆ ಏನು ವಿಚಾರ ಹೇಳ್ಕೊಂತ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನನ್ನ ಫೈನ್ ಸರ್. ಸರ್, ನನ್ನ ಮೊದಲನೇ ಪ್ರಶ್ನೆ, ಈಗ ಕಾಂಗ್ರೆಸ್ಸಿನ ಸೀಸನ್ ಅಭಿಯಾನ ನಡೀತಾ ಇದೆ. ಇದು ಇನ್ನು ಎಷ್ಟು ದಿವಸವರೆಗೆ ನಡೀತದೆ ಸರ್ ಇದು? ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಒಂದು ತೀರ್ಮಾನ ಮಾಡಿದ್ರು. ಪ್ರತಿಯೊಂದು ರಾಜ್ಯದಲ್ಲಿ ಜಿಲ್ಲಾ ಅಧ್ಯಕ್ಷರು ನೇಮಕ ಮಾಡಬೇಕು ಅಂತಂದರೆ ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ಅವರನ್ನ ಕೇಳಿ, ಅವರ ಮನಸ್ಸಲ್ಲಿರ್ತಕ್ಕಂಥ ವಿಚಾರವನ್ನು ಕೇಳಿ ಒಂದು ಒಳ್ಳೆ ರೀತಿಯಿಂದ ಯಾರಿಗೆ ಜಾಸ್ತಿ ಸಪೋರ್ಟ್ ಬರ್ತದೆ, ಯಾರು ಕೆಲಸ ಮಾಡ್ತಾರೆ, ಯಾರು RSS ಮತ್ತು BJP ಐಡಿಯಾಲಜಿಗೆ ವಿರುದ್ಧವಾಗಿ ನಿಂತು ಹೋರಾಟ ಮಾಡೋಂಥವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿರಬೇಕು, ಅಂಥವ್ರನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸಂಘಟನ್ ಸೃಜನ್ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ.
ಇದೇ ತಿಂಗಳು 14ನೇ ತಾರೀಕು ಅದಕ್ಕೆ ಲಾಸ್ಟ್ ಇಲ್ಲಿ ನಮ್ಮ ಹೌದು ಅದರ ಒಳಗಡೆ ಎಲ್ಲ ರಿಪೋರ್ಟ್ಸ್ ಕೊಡಬೇಕು. ಅದರ ಸಲುವಾಗಿ ನಮ್ಮ ಸೈಯದ್ ಅಜ್ಮತ್ ಹುಸೇನ್ ಅವರು ನಮ್ಮ ಹುಬ್ಳಿ ಧಾರವಾಡಕ್ಕೆ ಸಿಟಿ ಮತ್ತು ಗ್ರಾಮೀಣ ಎರಡು ಭಾಗಕ್ಕೂ ಅವ್ರಿಗೆ ಅಬ್ಸರ್ವರ್ ಆಗಿ ಕಳಿಸಿದ್ದಾರೆ. ಆಲ್ಮೋಸ್ಟ್ ಮುಗ್ದಿದೆ. ಇವತ್ತು 1-to-1 ನಡೀತಾ ಇದೆ ಹುಬ್ಳಿ ಸಿಟಿಯಲ್ಲಿ. 1-to-1 ಇದು ಯಾವ ಥರ ಇದೆ ಅಂತಂದರೆ, ಯಾರಾದ್ರು ಅಕಸ್ಮಾತ್ ನಾನು ಹೋಗಿ ನನಗೆ ಬೇಕಾದಂಥದ್ದು ಒಂದು ಸಲಹೆ ಕೊಟ್ಟರೆ ಇಂಥವ್ರು ನನಗೆ ಬೇಕು ಅಂತ, ಅದು ಅಜ್ಮತುಲ್ಲಾಗೆ ಮಾತ್ರ ಗೊತ್ತಿರ್ತದೆ. ಅದನ್ನು ಲೀಕ್ ಮಾಡೋ ಹಾಗಿಲ್ಲ. ಅದನ್ನು ಸ್ಟ್ರೇಟ್ ಅವೇ ಇವತ್ತೇ ರಾತ್ರಿ ಆ ಮೆಸೇಜು ಡೆಲ್ಲಿಗೆ ಕಳಿಸ್ಬಿಡ್ತಾರೆ ಅವರು. ಮತ್ತು ಅವ್ರಿಗೆ ಕಂಡೀಷನ್ಸ್ ಇರೋದು ಏನಂತಂದರೆ, ಯಾರ ಮನೆಗೂ ಹೋಗಬಾರ್ದು, ಯಾರ ಮನೇಲಿ ಟೀ ಕುಡಿಬಾರ್ದು, ಊಟ ಮಾಡಬಾರ್ದು. DCC ಅವರು ಎಲ್ಲ ರೀತಿಯಿಂದ ಅವ್ರಿಗೆ ನೋಡ್ಕೋಬೇಕು ಅಂಥೇಳಿ ಆ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಮೇಲೇನೂ ಅವರು ಮಾಡಿದ್ದಾರೆ. ನನಗೆ ಇಲ್ಲಿ ಇನ್ಚಾರ್ಜ್ ಆಫೀಸ್ ಬೇರರ್ ಆಗಿದ್ದೀನಿ ಹುಬ್ಳಿ ಧಾರವಾಡ ಮತ್ತು ಧಾರವಾಡ ಗ್ರಾಮೀಣಕ್ಕೆ. ಮತ್ತು ಇದೇ ಅಭಿಯಾನಕ್ಕೋಸ್ಕರಾಗಿ ಚಿತ್ರದುರ್ಗಲ್ಲಿ ಕೂಡ ನನಗೆ ಅಲ್ಲಿ ಜವಾಬ್ದಾರಿ ಕೊಟ್ಟಿದ್ದರು ಆ್ಯಸ್ ಅಬ್ಸರ್ವರ್. ನಾನು ಅಲ್ಲೂ ಕೂಡ ಹೋಗಿದ್ದೆ. ಅಲ್ಲೂ ಸರ್, ಈಗ ನಿಮಗೆ ಈಗ ನಾನು ಧಾರವಾಡ ಬಗ್ಗೆ ಮಾತಾಡ್ತೇನೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಬಗ್ಗೆ ಮಾತಾಡ್ತಾ ಇದ್ದೇನೆ ಮತ್ತು ಗ್ರಾಮೀಣ ಬಗ್ಗೆ ಮಾತಾಡ್ತೇನೆ. ಮಹಾನಗರದಿಂದ ಸತತವಾಗಿ ಹುಬ್ಬಳ್ಳಿಗೆ ಒಂದು 30-35 ವರ್ಷದಿಂದ ಮೈನಾರಿಟಿ ಅವರಿಗೆ ಸಿಗ್ತಾ ಇದೆ. ಮತ್ತು ಧಾರವಾಡ ಕಡೆ ಈ ಬಾರಿ ಮೈನಾರಿಟಿ ಆ ಭಾಗಕ್ಕೆ ಸಿಗಬಹುದಾ ಅಥವಾ ಅಲ್ಲಿ ಬೇರೆ ಕಾಸ್ಟ್ನವರಿಗೆ ಸಿಗಬಹುದಾ ಅನ್ನೋಂಥ ಒಂದು ವಿಷಯನೂ ಕೂಡ ಬರ್ತಾ ಇದೆ. ಇಲ್ಲಿವರೆಗೆ ಗ್ರಾಮೀಣದಿಂದ ಅನಿಲ್ ಕುಮಾರ್ ಪಾಟೀಲ್ ಅವರು ಗ್ರಾಮೀಣದವರಲ್ಲ, ಸಿಟಿಯವರೇ ಆಗಿ ಇರೋದ್ರಿಂದ ಲಾಸ್ಟ್ ಟೈಮ್ ಏನೋ ಒಂದು ಜಿ ಪರಮೇಶ್ವರ್ ಇದರಲ್ಲಿ ಅವಕಾಶ ಸಿಕ್ತು, ಅವರು ಪಡೆದುಕೊಂಡ್ರು. ಈ ಬಾರಿ ಏನಿದ್ದ ಬದಲಾವಣೆ ಆಗಬಹುದಾ? ಎಷ್ಟು ಅರ್ಜಿಗಳನ್ನು ಬಂದಿದ್ದಾವೆ ಸರ್ ಹುಬ್ಳಿ ಧಾರವಾಡದಿಂದ ಮತ್ತು ಗ್ರಾಮೀಣದಿಂದ? ಅರ್ಜಿಗಳು ಇವತ್ತು ಕೂಡ ಕೊಡ್ತಾ ಇದ್ದಾರೆ. ಅದು ಎಷ್ಟು ಅರ್ಜಿ ಬಂದಿದೆ ಅಂಥೇಳಿ ಇವತ್ತು ಸಾಯಂಕಾಲ ಗೊತ್ತಾಗ್ತದೆ. ಒಂದು 14-15 ಏನೋ ಬಂದಿತ್ತಂತೆ ಮಹಾನಗರಿಂದ, ನಿನ್ನೆ ಹೇಳಿದವರು. ಇವತ್ತು ಇನ್ನೂ ಜಾಸ್ತಿ ಆಗ್ಬೋದು, ಯಾಕಂದ್ರೆ ನಿನ್ನೆನೂ ಕಲೆಕ್ಟ್ ಮಾಡಿದ್ದಾರೆ ಅರ್ಜಿಗಳು, ಇವತ್ತು ಆಗ್ತದೆ. ಮತ್ತು ಈಗ ಒಂದು ಪ್ರಶ್ನೆ ನೀವು ಹೇಳಿದ್ರಿ, ಹುಬ್ಳಿಯಿಂದಾನೇ ಕೊಡ್ತಿದ್ದಾರೆ, ಬರೀ ಮೈನಾರಿಟೀಸಿಗೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಮೈನಾರಿಟೀಸ್ಗೆ ಕೊಡಬೇಕು ಅಂತ ಬರ್ತದೋ ಅಥವಾ ಬೇರೆ ಸಮಾಜದವ್ರು ಕೊಡಬೇಕು ಅಂತ ಬರ್ತದೋ ಅದು ನಾನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಮ್ಮ ವರ್ಕರ್ಸ್ ಹೋಗಿ ಅವ್ರ ತೀರ್ಮಾನ ಏನು ಹೇಳ್ತಾರೋ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಅದರ ಮೇಲೆ ಡಿಪೆಂಡ್ ಆಗ್ತದೆ. ಆ ಸೀಕ್ರೆಟು ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲಿ MLAಗೂ ಗೊತ್ತಾಗಲ್ಲ, MP ಕ್ಯಾಂಡಿಡೇಟ್ಗೂ ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲ, ಈಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಿಗೂ ಕೂಡ ಗೊತ್ತಾಗಲ್ಲ. ಇನ್ಚಾರ್ಜಿಗೆ ಗೊತ್ತಿರ್ತದೆ. ಇನ್ಚಾರ್ಜ್ ಸ್ಟ್ರೇಟ್ ಅವೇ DCC ಇದರಲ್ಲಿ AICCಗೆ ಕಳಿಸ್ಕೊಡ್ತಾರೆ. ಆ ತೀರ್ಮಾನ ಅಲ್ಲಿ ಆಗ್ತದೆ, AICCಯಲ್ಲಿ ಆಗ್ತದೆ. ಮುಂಚೆ ಇಲ್ಲಿ ಆಗ್ತಿದ್ದಾರೆ, ಇಲ್ಲೇ ಒಂದು 4-5 ಜನ ಕೂತ್ಕೊಂಡು ಹೋಗಿ PCC ಪ್ರೆಸಿಡೆಂಟ್ ಹೇಳೋದು, PCC ಪ್ರೆಸಿಡೆಂಟಲ್ಲಿ ಡಿಸ್ಕಸ್ ಮಾಡಿ ಅನೌನ್ಸ್ ಮಾಡುವಂಥದ್ದು ಆ ಥರ ಇಲ್ಲ. ಸಿಚುವೇಶನ್ ಟೋಟಲ್ ಚೇಂಜ್ ಆಗಿದೆ, ಸಿಸ್ಟಮ್ ಕೂಡ ಚೇಂಜ್ ಆಗಿದೆ. ಇದರಿಂದ ಒಂದು ನ್ಯಾಯ ಸಿಗ್ಬೋದು ವರ್ಕರ್ಸ್ಗೆ ಅಂತೇಳಿ ನನಗನ್ನಿಸ್ತದೆ. ಸರ್, ಗ್ರಾಮೀಣದಿಂದ ಎಷ್ಟು ಅರ್ಜಿಗಳನ್ನು ಬಂದಿದ್ದಾವೆ ಸರ್ ಇಲ್ಲಿವರೆಗೆ? ಯಾಕಂದ್ರೆ ಅನಿಲ್ ಪಾಟೀಲ್ ಅವರು ಕೂಡ ಸಿಟಿಯವರೇ ಆಗಿರೋದ್ರಿಂದ, ಸಿಟಿ ಮಹಾನಗರದ ಮೇಯರ್ ಆಗಿರ್ತಕ್ಕಂಥವ್ರು ಮತ್ತೆ ಮಹಾನಗರ ಕಾರ್ಪೊರೇಟರ್ ಆಗಿರ್ತಕ್ಕಂಥವ್ರು, ಅವ್ರಿಗೆ ಅವಕಾಶ ಸಿಕ್ತು. ಗ್ರಾಮೀಣದವ್ರಿಗೆ ಗ್ರಾಮೀಣದಿಂದ ಸಿಗ್ಬೇಕಿತ್ತಲ್ಲ ಸರ್ ಈ ಅವಕಾಶ? ಅದು ಎಷ್ಟು ಬಂದಿದೆ ಅಂತ ನಾನು ಹೇಳಿದೆ, ಇವತ್ತು ಸಾಯಂಕಾಲ ಗೊತ್ತಾಗ್ತದೆ ಅಂತೇಳಿ. ಯಾಕಂದರೆ ಇವತ್ತುವರೆಗೂ ರಿಸೀವ್ ಮಾಡ್ತಿದ್ದಾರೆ. ಯಾರಿಗೆ ಇಷ್ಟ ಇದೆಯೋ, ಯಾರು ನಾನು ಜಿಲ್ಲಾಧ್ಯಕ್ಷ ಆಗಬೇಕು, ನಾನು ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ, ನಾನು ಎಲ್ರಿಗೂ ಜೊತೆ ತೆಗೆದುಕೊಂಡು ಹೋಗ್ತೀನಿ, ಆ ಶಕ್ತಿ ಆ ಸಾಮರ್ಥ್ಯ ನನಗಿದೆ ಅಂತ ಹೇಳೋರು ಇವತ್ತಿಗೂ ಕೊಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸಾಯಂಕಾಲ ಗೊತ್ತಾಗ್ತಾಯಿದೆ. ನಾನೀಗ ತಮಗೆ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಒಂದು ಮಾತ್ರ ಹೇಳ್ಬೋದು, ಟೋಟಲ್ ಟ್ರಾನ್ಸ್ಪರೆನ್ಸಿಯಿಂದ ಈ ಕೆಲಸ ಆಗ್ತಾ ಇದೆ. ಅವರು ಅಜ್ಮತುಲ್ಲಾ ಹುಸೇನಿ ಅಂತ ಯಾರು ಇಲ್ಲಿ ಬಂದಿದ್ದಾರೋ, ಹಿ ಈಸ್ ವಕ್ಫ್ ಬೋರ್ಡ್ ಚೇರ್ಮನ್ ಫ್ರಮ್ ಹೈದರಾಬಾದ್, ತೆಲಂಗಾಣ ಸ್ಟೇಟು. ಅವರು NSO ಇಲ್ಲಿ ಕೆಲಸ ಮಾಡಿ, ಯೂತ್ ಕಾಂಗ್ರೆಸ್ ಕೆಲಸ ಮಾಡಿ, PCCಲಿ ಕೆಲಸ ಮಾಡಿ ಈಗ ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಇದೇ ರೀತಿ 5 ಅಥವಾ 6 ಸ್ಟೇಟ್ಸಲ್ಲಿ ಈ ಕೆಲಸ ಮಾಡಿ ಬಂದಿರತಕ್ಕಂಥದ್ದು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅದು ನ್ಯಾಯ ಸಿಗ್ಬೋದು ಅಂಥೇಳಿ ವರ್ಕರ್ಸ್ಗೆ ನಾನು ಅಂದ್ಕೊಂಡಿದ್ದೀನಿ. ಸರ್, ದುರ್ಗದಲ್ಲಿ ಕೂಡ ತಾವು ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ರಿ. ಅಲ್ಲಿ ಹೆಂಗ್ ನಡೀತಾ ಇದೆ ಸರ್ ನಿಮ್ಮ ಅಭಿಯಾನ? ಅಲ್ಲಿ ಎಷ್ಟು ಅರ್ಜಿಗಳನ್ನು ಬಂದಿದ್ದಾವೆ? ಅಲ್ಲಿನೂ ಕೂಡ ಗ್ರಾಮೀಣ ಸಿಟಿ ಅಂತ ಡಿವೈಡೇಷನ್ ಇದೆಯಾ ಅಥವಾ ಒಂದು ಅಖಂಡವಾಗಿ ಪ್ರೆಸಿಡೆಂಟ್ ಆಗಿದ್ದಾರಾ ಸರ್ ಅಲ್ಲಿ? ನಾನು ಲಾಸ್ಟ್ ಅಟೆಂಡ್ ಮಾಡಿದ್ದು ಮೀಟಿಂಗು ಅದುವರೆಗೂ ಒಂದು 72 ಇದು ಬಂದಿತ್ತು ಅರ್ಜಿಗಳು. 72. ಯಾಕಂದ್ರೆ ಯಾರ್ಯಾರು ತುಂಬಾ ಹ್ಯಾಸ್ಟ್ ಆಗ್ಲಿಲ್ಲ ಸರ್ ಈ ಅರ್ಜಿಗಳು? ಹೌದೌದು, ಯಾರ್ಯಾರು ಬಂದ್ರೋ ಅವ್ರ ಫಾರ್ಮ್ಸ್ ಕೊಟ್ಟಿದ್ದಾರಲ್ಲ, ಫಾರ್ಮ್ಸು ಫಿಲಪ್ ಮಾಡಿ ಕೊಡೋಣ ಅಂಥೇಳಿ ಎಲ್ಲರೂ ಕೊಟ್ಟವ್ರೆ. ಆದರೆ ಎಲೆಕ್ಟ್ ಆಗೋದು ಒಬ್ಬರೇ ಅದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಅದು ನೋಡಬೇಕು ಮುಂದೆ ಹೋಗಿ ಏನಾಗ್ತದೆ. ಈಗ ಅಲ್ಲಿ ಮೈನಾರಿಟಿಯಿಂದ ಒಬ್ಬರು ಮಾಡಿದ್ದಾರೆ ಅಲ್ಲಿಗೆ, ತಾಜ್ಪೀರ್ ಅಂತ ಹೇಳ್ಬಿಟ್ಟು.
ಅವರು ತಿರ್ಗಾ ಮತ್ತೆ ಮಾಡಿ ಅಂತ ಅವರು ಕೂಡ ಕೊಟ್ಟಿದ್ದಾರೆ. ಮತ್ತು ಬೇರೆ ಸಮಾಜದವರು ಕೂಡ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಚೆನ್ನಾಗಿ ಆಗ್ತಾಯಿದೆ. ಆಸಾಮಿಂದ ರಿಪುನ್ ಬೋರಾ ಅಂತ ಹೇಳಿಬಿಟ್ಟು ಅವರು PCC ಪ್ರೆಸಿಡೆಂಟ್ ಆಗಿದ್ದರು ಆಸಾಮ್ಗೆ. MP ಆಗಿದ್ದರು, MLA ಆಗಿದ್ದರು, ಮಂತ್ರಿಗಳಾಗಿದ್ದರು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಅವರು. ಅವರು ಒಳ್ಳೆ ರೀತಿಯಿಂದ ನಡೆಸಿದ್ದಾರೆ ಈ ಅಭಿಯಾನವನ್ನು. ಅಲ್ಲೂ ಈ ಅಭಿಯಾನ ನಡೀತಾ ಇರೋ ಹಿನ್ನೆಲೆಯಲ್ಲಿ ಮುಂದೆ ಪಕ್ಷಕ್ಕೆ ಎಷ್ಟು ಲಾಭ ಆಗಬಹುದು? ಮೊದಲು ಈ ರೀತಿ ಅಭಿಯಾನದಲ್ಲಿ ಇರ್ಲಿಲ್ಲ, ಈಗ ಅಭಿಯಾನಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿಯೂ ಕೂಡ ಮೊದಲು ಈ ರೀತಿ ಚುನಾವಣೆ ನಡೀತಾ ಇರಲಿಲ್ಲ, ಬೇರೆ ರೂಪದಲ್ಲಿ ಚುನಾವಣೆ ನಡೀತಿತ್ತು. ಈಗ ಮೆಂಬರ್ಶಿಪ್ ಮೇಲೆ ಚುನಾವಣೆಗಳು ನಡೀತಾ ಇದೆ. ಈ ರೀತಿ ಅಭಿಯಾನ ನಡೆಸೋದ್ರಿಂದ 28ಕ್ಕೆ ಏನೆಲ್ಲ ಮ್ಯಾಜಿಕ್ ಆಗಬಹುದು? ನೋಡಿ, ಇದರಲ್ಲಿ ಫಸ್ಟು ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಪಕ್ಷಕ್ಕೆ ಶಕ್ತಿ ಕೊಡುವಂಥ ಕೆಲಸ ಹೆಂಗೆ ಮಾಡಬೇಕು ಅಂಥೇಳಿ. ಪಕ್ಷಕ್ಕೆ ಶಕ್ತಿ ಕೊಡುವಂಥ ಒಬ್ಬ ಮನುಷ್ಯನಿಗೆ ಅಲ್ಲಿ ಮುಂದೆ ತೆಗೆದುಕೊಂಡು ಬಂದರೆ ಜಿಲ್ಲಾಧ್ಯಕ್ಷನಾಗಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಎಲ್ಲೆಲ್ಲಿ ಯಾರ್ಯಾರ್ದು ನಂಬರ್ 1 ಆಗಿದೆಯೋ, ನಂಬರ್ 2 ಆಗಿದೆಯೋ ಅಂಥೇಳಿ ನಮ್ಗೆ ಈಗ ಗೊತ್ತಾಗೋದಿಲ್ಲ. ಅಲ್ಲಿ ಎಲ್ಲ ಕಂಪ್ಲೀಟ್ ಫೈಲು ಡೆಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೀನಿ, ಒಳ್ಳೆ ರೆಸ್ಪಾನ್ಸ್ ಇದೆ. ಚಿತ್ರದುರ್ಗದಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ಇಲ್ಲಿ ಹುಬ್ಳಿ ಧಾರವಾಡ ಮತ್ತು ಧಾರವಾಡ ಗ್ರಾಮೀಣದಲ್ಲೂ ಕೂಡ ರೆಸ್ಪಾನ್ಸ್ ಇದೆ. ಯಾಕಂದರೆ ಈ BJP ಸರ್ಕಾರ ಭ್ರಷ್ಟ ಸರ್ಕಾರ. ಜನರ ಜೊತೆ ಮಾಡ್ತಾ ಇರೋದು ವ್ಯಾಪಾರ, ಹೆಂಗಸರ ಮೇಲೆ ಮಾಡ್ತಾ ಇರೋದು ಬಲಾತ್ಕಾರ. ಇವ್ರು ಈಗ ಬಂದಿರತಕ್ಕಂಥದ್ದು ಗ್ರಾಚಾರ. ಇವ್ರು ಕಳ್ಕೊತಾರೆ ಮುಂದೆ ಸರ್ಕಾರ. ಅಷ್ಟೇ ಇರೋದೀಗ. ಈಗ ನೂತನವಾಗಿ ನಿಮ್ಮ ಕ್ಯಾಬಿನೆಟ್ ಕೂಡ ಆಗಿದೆ. ಈ ಕ್ಯಾಬಿನೆಟ್ ದರ್ಜೆಯಲ್ಲಿ ಹಿಂದಗಡೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಇದ್ದಿರ್ತಕ್ಕಂಥ ಸುಮಾರು ಜನನ ಈಗ ತಗೊಂಡ್ಬಂದಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ರು, ನಾವು ಮ್ಯಾಜಿಕ್ ಮಾಡ್ತೀವಿ, ಹೊಸಬ್ರನ್ನ ತಗೊಂಡ್ಬರ್ತೀವಿ, 40%, 30% ಹಳಬ್ರನ್ನ ಹಾಕ್ತೀವಿ, ಸೀನಿಯಾರಿಟಿನ ಹಾಕ್ತೀವಿ, 70 and 60% ಯಂಗ್ ಸ್ಟಾರ್ನ ತಗೊಂಡ್ಬರ್ತೀವಿ ಅಂತ ಹೇಳ್ತಿದ್ರು. ಆದ್ರೆ ಇದರಲ್ಲಿ ಯಾರು ಯಂಗ್ ಸ್ಟಾರ್ ಇದ್ದಾರೆ ಸರ್? ಮತ್ತೆ ಹಳಬ್ರನ್ನ ಹಾಕಿದಾರಲ್ಲ. ಎಲ್ಲೋ ಒಂದು ಕಡೆ ಈ ಸಚಿವ ಸ್ಥಾನ ಗದ್ದಲದಲ್ಲಿ ಗೊಂದಲಕ್ಕೆ ಇದಾಗ್ಲಿಲ್ಲ ಸರ್ ಇದು? ಅಷ್ಟೊಂದು ಸೀರಿಯಸ್ ಗೊಂದಲ ಏನಿಲ್ಲ. ಪ್ರತಿ ಸಾರಿ ಒಳಗಡೆ ಇದನ್ನ ಇರ್ತಿತ್ತು, ಆದರೆ ಯಾರು ಹೊರಗೆ ಬರ್ತಿರ್ಲಿಲ್ಲ. ಈಗ ಸ್ವಲ್ಪ ಹೊರಗೆ ಬರೋದು ಶುರು ಮಾಡಿದ್ದಾರೆ. ಕೆಲವೊಂದು ಆಗಿರ್ಬೋದು ತಪ್ಪುಗಳು, ಆದರೆ ಅದನ್ನು ಸರಿಯಾಗಿ ಮಾಡ್ಕೋತಿದ್ದಾರೆ. ಈಗ ನಾವು ಹೇಳಬೇಕಂತಂದರೆ, ಮ್ಯಾಜಿಕ್ ಮ್ಯಾನ್ ಅಂತಂದರೆ ನಮ್ಮ DK ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿ ಆಗಿದ್ದಾರೆ. ಇಂಥದ್ದು ಎಷ್ಟೋ ನೋಡಿದ್ದಾರೆ ಅವರು. ಯಾರು ಏನು ಮಾಡಿದ್ರು ಏನು ನಡೆಯೋಗಿಲ್ಲ. ಅವರು ಅಮಿತ್ ಶಾಗೇನೆ ಹೆದರದೆ, ಮೋದಿಗೇನೆ ಹೆದರದೆ ಫೇಸ್ ಮಾಡಿರ್ತಕ್ಕಂಥ ಒಬ್ಬ ನಮ್ಮ ಪಕ್ಷದ, ನಾನು ಈಗಲೂ ಕೂಡ ನಾನು ಕಾರ್ಯಕರ್ತಾನೆ ಅಂತ ಹೇಳ್ತಾರೆ ಅವರು. ಅದು ತುಂಬ ದೊಡ್ಡ ಸ್ಥಾನದಲ್ಲಿ ತುಂಬ ಹೋರಾಟ ಮಾಡಿ, ಕಷ್ಟ ಬಿದ್ದು, ಜನರ ಜೊತೆ ಹೊಂದಾಣಿಕೆ ಮಾಡಿಕೊಂಡು, ಅಷ್ಟು ಕಷ್ಟ ಇದ್ದರೂ ಕೂಡ ಎಲೆಕ್ಷನ್ ಗೆದ್ದು ಬಂದು PCC ಪ್ರೆಸಿಡೆಂಟ್ ಆಗಿ ಸತತವಾಗಿ ಒಂದು 7 ವರ್ಷ ಕೆಲಸ ಮಾಡಿ, ಮಲಗಿದವರನ್ನ ಎಲ್ಲ ಎಬ್ಬರಿಸಿ ಅವರು ಕಾಂಗ್ರೆಸ್ಸಿಗೆ ಒಂದು ಜೀವ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಗೆದ್ದು ಬಂತು ಅವ್ರ ಲೀಡರ್ಶಿಪ್ಪಲ್ಲಿ, ಮತ್ತು ಸಿದ್ದರಾಮಯ್ಯ ಅವರ ಲೀಡರ್ಶಿಪ್ಪಲ್ಲಿ. ಈಗ ಸಿದ್ದರಾಮಯ್ಯ ಅವರು 3 ವರ್ಷ ಅವರ ಅವಧಿ ಮುಗಿಸಿದ್ರು. ಈಗ ನೀವು ಹೇಳಿದ್ರೆ ಕ್ಯಾಬಿನೆಟಲ್ಲಿ ಹಳಬರು ಅಂತ. ಈಗ ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ ನಾವು 2 ವರ್ಷದಲ್ಲಿ. 2028 ಅಸೆಂಬ್ಲಿ ಬರ್ತದೆ, 2029 ಪಾರ್ಲಿಮೆಂಟ್ ಬರ್ತದೆ. ಒಂದೇ ಸರಿ ಎಲ್ಲ ಹೊಸಬ್ರನ್ನ ತೆಗೆದುಕೊಂಡ್ಬಿಟ್ರೆ ಅದು ಕಷ್ಟ ಆಗ್ತದೆ. ಯಾಕಂದರೆ ಸ್ಟಡಿ ಆಗಬೇಕು. ಒಬ್ಬ ಮಂತ್ರಿ ಆದಮೇಲೆ ಸ್ಟಡಿ ಆಗೋಕ್ಕೆ ಮಿನಿಮಮ್ 3 ಇಂದ 6 ತಿಂಗಳದು ಬೇಕೇ ಬೇಕಾಗ್ತದೆ. ಅದರಿಂದ ಈಗ ಮಾಡಿದ್ದಾರೆ. ಇನ್ನು ಕೆಲವರು ಯಂಗ್ಸ್ಟರ್ಸ್ನ ಕೂಡ ಮಾಡಿದ್ದಾರೆ. ಈಗೇನೋ ಒಂದು ಸುದ್ದಿ ಏನಂತಾರೆ, ಕೆಲವ್ರಿಗೂ ತೆಗಿಬೇಕು ಅಂತ ಹೇಳಿಬಿಟ್ಟು ಏನೋ ಒಂದು ಈ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಾನು ನೋಡ್ತಿರೋದು. ಪರ್ಸನಲ್ ಆಗಿ ನನಗೆ ಅದ್ರ ಬಗ್ಗೆ ಏನು ವಿಚಾರ ಗೊತ್ತಿಲ್ಲ. ಅದೇ ಇದು ಹೈಕಮಾಂಡ್ಗೆ ಬಿಟ್ಟಿದ್ದು ತೀರ್ಮಾನ ಇದೆಲ್ಲ. ಹೈಕಮಾಂಡ್ ಅವರು ಇನ್ಕ್ಲೂಡಿಂಗ್ ಅವರ್ PCC ಪ್ರೆಸಿಡೆಂಟ್ ಶ್ರೀ BK ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ನಿಜವಾದ ರೀತಿಯಿಂದ ಒಂದು ಕಾರ್ಯಕರ್ತ, NSO ಇಂದ ಕೆಲಸ ಮಾಡ್ಕೊಂಡು ಬಂದಂಥವರು. ಅವ್ರಿಗೆ ಮತ್ತು DK ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರನ್ನ ಕುಂಡಿಸ್ಕೊಂಡು ನಮ್ಮ ಸುರ್ಜೇವಾಲ ಅವರು ಮತ್ತು KC ವೇಣುಗೋಪಾಲ್ ಅವರು ಒಳ್ಳೆ ತೀರ್ಮಾನ ಕೊಡ್ತಾರೆ. ಅದರಿಂದ ಏನು ನಮಗೆ ತೊಂದರೆ ಏನೂ ಆಗೋದಿಲ್ಲ ಪಕ್ಷಕ್ಕೆ. ಬಹಳಷ್ಟು ಜನ ರಾಜೀನಾಮೆಗಂತ ಹೋದ್ರು, ರಾಜೀನಾಮೆ ಕೊಡ್ತೇನಂತ ಹೇಳಿದ್ರು. ಅದರಲ್ಲಿ ಎಕ್ಸಾಂಪಲಿಗೆ ಇಂಡಿ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ ಅವರು, ಮತ್ತೆ ಕೆಲವೊಂದು ಜನ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ, ಕುಟುಂಬಕ್ಕೆ ವಿರೋಧವಾಗಿದ್ದಿರ್ತಕ್ಕಂಥ ಪಕ್ಷ ಅಂತಾರೆ, ಆದ್ರೆ ಕುಟುಂಬದಲ್ಲಿ ಕೊಟ್ಟಿದ್ದಾರೆ. ದಾವಣಗೆರೆಯಿಂದ MP, MLA
ಮಗ MLA, ಅವ್ರ ಕುಟುಂಬದಲ್ಲಿ ಮತ್ತೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಮತ್ತೆ ಇಂಥದ್ರಲ್ಲಿ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಮತ್ತು ರಾಜಕಾರಣದಲ್ಲಿ ಬದಲಾವಣೆ ಆಗುವುದು ಹೇಗೆ, ಮ್ಯಾಜಿಕ್ ಮಾಡೋದು ಹೇಗೆ ಅಂತ ಕರೀತಾರಲ್ಲ ಸರ್. ನೀವು ಕೂಡ ದಾವಣಗೆರೆ ಸತತವಾಗಿ ಚುನಾವಣೆ ಮಾಡಿದಿರಿ. ಅವ್ರ ಮನೆಯಲ್ಲಿ 3 ಸ್ಥಾನ ಇದೆ, ಮಿನಿಸ್ಟರ್ ಅಂತ 4ನೇ ಸ್ಥಾನನೂ ಕೂಡ ಆಗುತ್ತೆ. ಇದ್ರ ಬಗ್ಗೆ ತಾವು ಒಂದು KPCC ಉಪಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ಅಲ್ಪಸಂಖ್ಯಾತರ ಘಟಕದ ರಾಜ್ಯದ ಮಾಜಿ ಅಧ್ಯಕ್ಷ ಕೂಡ ಆಗಿ, ತಾವು ಹಾಲಿ ಅಧ್ಯಕ್ಷರಾಗಿ ಈಗ ಮಾಜಿ ಕೂಡ ಇದ್ದೀರಿ. ತಮ್ಮ ಅಭಿಪ್ರಾಯ ಸರ್ ಇದ್ರ ಬಗ್ಗೆ? ನೋಡಿ, ಪಕ್ಷದಲ್ಲಿ ಹೈಕಮಾಂಡ್ ಇಂದ ಒಂದು ತೀರ್ಮಾನ ಆಗಿ ಬಂದರೆ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು, ಅದರ ಜೊತೆ ಇರಬೇಕು ನಾವು. ಹೈಕಮಾಂಡ್ ಒಂದು ತೀರ್ಮಾನ ಮಾಡಿದ್ಮೇಲೆ ನಾವು ಅದ್ರ ವಿರುದ್ಧವಾಗಿ ಹೋಗೋಕ್ಕಾಗೋದಿಲ್ಲ. ಅದು ನಾನು ಕಲ್ತಿರ್ತಕ್ಕಂಥದ್ದು. ನಂತರ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೋ ಒಬ್ಬರು ಇಬ್ಬರು ಇರ್ಬೋದು ತಪ್ಪು ಅಂತ ಹೇಳಿದವರು, ಆದರೆ ನಾವು ಅದಕ್ಕೆಲ್ಲ ಚಾನ್ಸ್ ಕೊಡೋದಿಲ್ಲ, ಆಮೇಲೆ ಕೊಡೋದು ಹೈಕಮಾಂಡ್ನ ನಾವು ಒಪ್ಪೋದಿಲ್ಲ ಅಂತಂದರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ಬೋದು. ಸರಿ ಸರ್, ಹಾಗಾದ್ರೆ ಈ ಲಾಸ್ಟ್ ಟೈಮ್ ದಾವಣಗೆರೆಯಲ್ಲಿ ಆಡಿಯೋ ವೈರಲ್ ಆಗಿರ್ತಕ್ಕಂಥ ವ್ಯಕ್ತಿಯವ್ರನ್ನ ಮತ್ತೆ ಸಚಿವ ಸ್ಥಾನ ಕೊಡ್ತೀರಿ. ಅಲ್ಪಸಂಖ್ಯಾತರದಲ್ಲಿ ಅವರು ಒಂದು ಧೀಮಂತ ನಾಯಕ ಅಂತ ಅನಿಸ್ಕೊಂಡಿರ್ತಕ್ಕಂಥವ್ರು. ಈ ಕಡೆ ತನ್ವೀರ್ ಶೆಟ್ ಸತತವಾಗಿ 6 ಬಾರಿ ಗೆದ್ದಿರ್ತಕ್ಕಂಥ ವ್ಯಕ್ತಿ, ಪಾಪ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆಗಿದ್ದಂತ ತ್ಯಾಗ ಮಾಡಿದ್ರು. ಈಗ ಮಗ ಸಚಿವನಾಗಿದೆ ಅಂತೇಳಿ ಅವರಿಗೆ ಬಲಿಯಾಗಿದ್ದಾರ. ಈ ವಿಚಾರ ಎಲ್ಲ ಇಟ್ ಈಸ್ ಇನ್ ದಿ ಹೈಕೋರ್ಟ್ ಆಫ್ ಹೈಕಮಾಂಡ್ ಇನ್ ಡೆಲ್ಲಿ. ಅವ್ರು ಏನೇ ತೀರ್ಮಾನ ಮಾಡಲಿ, ಒಳ್ಳೆ ತೀರ್ಮಾನ ಮಾಡ್ತಾರೆ. ಯಾವುದೇ ರೀತಿ ಬೇಸರ ಆಗುವಂಥದ್ದು ತೀರ್ಮಾನ ಬರೋದಿಲ್ಲ, ಆ ನಂಬಿಕೆ ನಮಗಿದೆ. ಸರಿ ಸರ್, ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಲಿ ಒಂದು ಮಾತಾಡಲಿಕ್ಕೆ, ಯಾಕಂದ್ರೆ ಜನ ಮಾತನಾಡ್ತಾ ಇರೋ ವಿಷಯದಲ್ಲಿ ನಾನು ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಏನ್ ಮಾತನಾಡ್ಕೊಂತ ಇದ್ರೆ ಆಯ್ತು, ಈ 26, 27ನೇ ಸಾಲಿನಲ್ಲಿ ಹೈಕಮಾಂಡ್ ನಿರ್ಣಯ ಮಾಡಿದೆ, ಮತದಾರಕ್ಕಿಂತ ದೊಡ್ಡದು ಹೈಕಮಾಂಡ್ ಯಾವುದೂ ಇಲ್ಲ, ಮತದಾರ 28ಕ್ಕೆ ನಾವು ತೋರಿಸ್ತೀವಿ ಅಂತೇಳಿ ಅಸಮಾಧಾನಿತ ಫಾಲೋವರ್ಸ್ ಕೂಡ ಮಾತನಾಡ್ತಾ ಇದ್ದಾರೆ. ಕೋಪ ಇರ್ತದ್ರಿ, ಕೋಪ ಇದ್ರಲ್ಲಿ ಮಾತಾಡ್ತಾರೆ. ಆಮೇಲೆ ನಿಜ, ಪಕ್ಷಕ್ಕಿಂತ ಯಾರು ದೊಡ್ಡವ್ರು ಯಾರು ಇಲ್ಲ. ನೀವು ಹೇಳ್ದಂಗೆ ಜನರಿಂದ ದೊಡ್ಡವರು ಯಾರು ಇಲ್ಲ, ನಾವಿಲ್ಲ, ಹೈಕಮಾಂಡ್ ಇಲ್ಲ, ಯಾರು ಇಲ್ಲ. ಆದರೆ ಒಂದು ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ನ ಮ್ಯಾನೇಜ್ ಮಾಡಬೇಕು ಅಂತಂದರೆ ಅದಕ್ಕೆ ಆ ಹೈಕಮಾಂಡ್ ಇದೆ. ಮತ್ತು ಇಲ್ಲಿ 2ನೇ ಕಮಾಂಡ್ ಅಂತಂದರೆ ಇಲ್ಲಿ PCC ಮತ್ತು ಮುಖ್ಯಮಂತ್ರಿಗಳು, ಅವ್ರ ಕ್ಯಾಬಿನೆಟ್ಟು, ಇವರೆಲ್ಲ ಸೇರಿ ಒಂದು ಒಳ್ಳೆ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ಏನು ನಾವು ತಲೆ ಕೆಡಿಸ್ಕೊಂಡು ಹಂಗಾಯ್ತು ಹಿಂಗಾಯ್ತು ಅಂತ ಕೂಳ್ಕೊಳ್ಳೋಂಗಾಗಿಲ್ಲ. ಈಗ ನೀವು ಹೇಳಿದ್ರಿ ದಾವಣಗೆರೆ ವಿಚಾರ ರಾಹುಲ್ ಗಾಂಧಿಯವ್ರಿಗೂ ಎಲ್ಲ ರೀತಿಯಿಂದ ಗೊತ್ತಿದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟ ಕೆಲಸ ಮಾಡಿರೋರು ಒಬ್ಬರು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿರ್ತಾರೆ, ಅದನ್ನು ನೋಡಬೇಕಾಗ್ತದೆ. ಅದು ನೋಡಿರ್ಬೋದು ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಅಭಿಪ್ರಾಯ ಸರ್? ಅವ್ರಿಗೆ ಕೊಡ್ಬೇಕಿತ್ತ ಕೊಡಬಾರ್ದಿತ್ತ ಅಂತೇಳಿ ಒಂದು ಮೈನಾರಿಟಿ ಲೀಡರ್ಗಿಂತ ಒಂದು ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾನು ಕೇಳ್ತಾ ಇದ್ದೇನೆ. ಇಲ್ಲಿ ಮೈನಾರಿಟಿಲಿ ನಾ ಕೇಳ್ತಾ ಇಲ್ಲ, ಒಂದು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರಾಗಿ ಆ ಚುನಾವಣೆಯಲ್ಲಿ ನೀವು ಕೂಡ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥವ್ರು, ಮತ್ತೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು. ಲಾಸ್ಟ್ ಟೈಮ್ ವಿನಯ್ ಕುಲಕರ್ಣಿ 2 ಚುನಾವಣೆ ವಿಭಿನ್ನ ರೀತಿಯಿಂದ ಬೇರೆ ಬೇರೆ ರೂಪದಲ್ಲಿ ಕೂಡ ಗ್ರಾಮೀಣ ಭಾಗದಲ್ಲಿ ತಾವು ಸುತ್ತಾಡಿ ತಾವು ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ನಾನು ಕೂಡ 18 ಮತ್ತು 19 ಚುನಾವಣೆ ಬಹಳ ಹತ್ತಿರದಿಂದ ನಾನು ನಿಮ್ಮನ್ನ ನೋಡಿದ್ದೇನೆ. ಅವಾಗ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥದ್ದು ದಾವಣಗೆರೆ ಕೂಡ ಮಾಡಿದ್ರಿ. ನೀವು ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತರಾಗಿ ನೋಡೋದಾದ್ರೆ ಈ ಸಚಿವ ಸ್ಥಾನ ಸಿಗ್ಬೇಕಿತ್ತ ಸಿಗ್ಬಾರ್ದಿತ್ತ ಸರ್? ಏನೋ ಕೇರಳ ಮ್ಯಾಜಿಕ್ನಿಗೆ ಇವರಿಗೆ ಸಚಿವ ಸ್ಥಾನ ಸಿಗ್ಲಿಕ್ಕೆ ಅವಕಾಶ ಸಿಗ್ತಾ? ಹೈಕಮಾಂಡ್ಗೆ ತಿಳಿಸಿರ್ತಕ್ಕಂಥದ್ದು ಮಾತದು. ಕೇರಳದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ, ಅದಕ್ಕೆ ನಾವು ಅವ್ರನ್ನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಕೇಳಿದ್ರೆ ನಾನು ನಂದು ಹೇಳ್ತಿದ್ದೀನಿ, ನಿಷ್ಠಾವಂತ ಕಾರ್ಯಕರ್ತ. ಒಬ್ಬ ಕಾರ್ಯಕರ್ತನಿಗೆ ಪಕ್ಷದ ಮೇಲೆ ಅಭಿಮಾನ ಇದ್ದರೆ ಯಾವುದೇ ಕಾರಣ ಇರಲಿ ವಿರೋಧ ಮಾಡಬಾರ್ದು, ಅಷ್ಟು ಮಾತ್ರ ಹೇಳ್ಬೋದು. ಥ್ಯಾಂಕ್ ಯು ಸರ್. ನನ್ನ ಕೊನೆ ಪ್ರಶ್ನೆ, ನಾನು ಮತ್ತೆ ಹೊಳ್ಳಿ ಈ ಸೀಸನ್ ಬಗ್ಗೆ ಬರ್ತಾ ಇದ್ದೇನೆ. ಯಾವಾಗ ಡಿಕ್ಲರೇಷನ್, ಯಾವಾಗ ನೋಟಿಫಿಕೇಶನ್ ಹೊರಗೆ ಬರಬಹುದು ಸರ್? ಇದು ಆಲ್ಮೋಸ್ಟ್ ಈಗ ತಾನೇ ನಿಮ್ಗೆ ಹೇಳಿದೆ, 14ನೇ ತಾರೀಕು ರಿಪೋರ್ಟ್ ಸಬ್ಮಿಟ್ ಮಾಡುವಂಥದ್ದು ಲಾಸ್ಟ್ ಡೇಟು. ಕೆಲವೊಂದು ಕಡೆ ಅನೇಕ ಕಾರಣಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಈ ಸೃಜನ ಅಭಿಯಾನ ಇನ್ನೂ ನಡೀತಾ ಇದೆ. ಮೋಸ್ಟ್ಲಿ 14ನೇ ತಾರೀಕಿಗೆ ಫಿನಿಶ್ ಮಾಡ್ತಾರೆ, ಅಥವಾ ಸ್ವಲ್ಪ ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೂ ಮಾಡ್ಬೋದು ಅಂತ ಕಾಣ್ತದೆ. ಇದು ಮುಗಿದ ತಕ್ಷಣ ಒಂದು ಮೇ ಬಿ ಒಂದು 15 ಡೇಸು ವಿತಿನ್ 1 ಮಂತು ಅನೌನ್ಸ್ಮೆಂಟ್ ಆಗ್ಬೋದು.
ಸರ್ ಅದನ್ನು ಅಧಿವೇಶನ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಾನೆ. ನನ್ನ ಕೊನೆಯ ಪ್ರಶ್ನೆ ಜೊತೆಯಲ್ಲಿ ಕೂಡ ನಿಮ್ದು ಸಮಯ ನೋಡೋದು ನಾನು ಅಧಿವೇಶನ ಬಗ್ಗೆ ಮಾತನಾಡಿ. ಈ ನಾಳೆ ನಾಡಿದ್ರಿಂದ ಅಧಿವೇಶನ ಕೂಡ ಪ್ರಾರಂಭವಾಗ್ತಾ ಇದೆ. ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥವ್ರು ಮತ್ತು ಅಸಮಾಧಾನದಲ್ಲಿ ಗೊಂದಲ ಕೂಡ ಇದೆ. ಬಿಜೆಪಿ ಹೇಳ್ತಾ ಇದೆ ಬಿ ನಾಗೇಂದ್ರ ಭ್ರಷ್ಟದಲ್ಲಿ ಮುಳುಗಿದ್ದಾನೆ, ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ವಿಷಯದಲ್ಲಿ ಕೂಡ ಬರ್ತಾ ಇದೆ. ಇಂಥ ವಿಷಯದಲ್ಲಿ ಮಾತಾಡ್ತಾ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಖಾತೆಗಳ ಬಗ್ಗೆ ಸಮಯ ಸಂದರ್ಭ ಬಿದ್ದರೆ ನಾನೇ ಮಾತಾಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಈ ನಿಮ್ಮ ರಾಜ್ಯ ಸರ್ಕಾರ ಫೇಲ್ ಆಗಿದೆ ಅಂತ ಅನಿಸ್ತಾ ಇದೆಯಾ ಸರ್ ನಿಮಗೆ? ಬಿಜೆಪಿ ಮುಂದುಗಡೆ ನೀವು ತೆಕ್ಕೆಗೆ ಬೀಳಬಹುದಾ? ಬಾವಿಗಿಳಿದು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಮಾತಾಡದಂತೆ ಆಗಬಹುದಾ? ನಾನು ಈಗ ತಾನೇ ಹೇಳಿದೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ. ಡಿ ಕೆ ಶಿವಕುಮಾರ್ ಈಸ್ ಆಲ್ಸೋ ಎ ಬೆಟರ್ ಮ್ಯಾಜಿಕ್ ಮ್ಯಾನ್ ದನ್ ಎನಿಬಡಿ ಎಲ್ಸ್. ಅವ್ರಿಗೆ ಹೆಂಗೆ ಡೀಲ್ ಮಾಡಬೇಕು, ಯಾವ ರೀತಿ ಈ ಒಂದು ವಾತಾವರಣ ಏನು ಕೆಡಿಸೋವಂಥದ್ದು ಪ್ರಯತ್ನ ನಡೀತಾ ಇದೆ, ಅದನ್ನು ಸರಿಯಾಗಿ ಮಾಡಬೇಕು ಅಂಥೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ವೆದರ್ ಇನ್ಸೈಡ್ ದಿ ಅಸೆಂಬ್ಲಿ ಆರ್ ಔಟ್ಸೈಡ್ ದಿ ಅಸೆಂಬ್ಲಿ, ಅವರು ಹಿ ವಿಲ್ ಟೇಕ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಈಗ ಸರ್ ಇನ್ನೊಂದು ಮಾತನಾಡ್ತಾ ಇದ್ದಾರೆ ಬಿಜೆಪಿ ಅವರು, ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನ ಹೆಸರು ಬಂತು, ಎಸ್ ಟಿ ಹಗರಣದಲ್ಲಿ ಬಿ ನಾಗೇಂದ್ರನ್ ಹೆಸರು ಕೂಡ ಬಂತು. ಆದ್ರೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ಕೆಳಗಿಳಿದ್ರು, ಮನೆ ಸೇರಿದ್ರು, ನಾಗೇಂದ್ರ ಒಳಗೆ ಯಾಕೆ ತಗೊಂಡ್ರು? ಸಿದ್ದರಾಮಯ್ಯ ಅವರು ಆ ಮೂಡಾಗಡದಲ್ಲಿ ಅಲ್ವಾ ಸೈಟ್ ವಿಷಯದಲ್ಲಿ ಅವ್ರ ಮಿಸಸ್ ಏನು ಅದು ಮುಗ್ದೋಯ್ತಲ್ಲ, ಕೇಸ ಮುಗ್ದೋಯ್ತು, ಅದು ಏನೂ ಇಲ್ಲ. ನಾಗೇಂದ್ರ ಅವ್ರನ್ನ ಇನ್ನೂ ಕ್ಲೀನ್ ಚಿಟ್ ಆಗ್ಲಿಲ್ಲ, ಏನೋ ಇನ್ನು ಜಾಮೀನ್ ಮೇಲೆ ಇದ್ದಾರೆ, ಬೇಲ್ ಮೇಲೆ ಇದ್ದಾರೆ, ಅವ್ರಿಗೆ ಒಳಗೆ ಯಾಕೆ ತಗೊಂಡ್ರು ಅಂತ ನೋಡಿ, ಕನ್ವಿಕ್ಟ್ ಆಗಿದ್ರೆ ಕನ್ವಿಕ್ಟೆಡ್ ಅಂತ ಹೇಳಿ, ಅಕ್ಯೂಸ್ಡ್ ಇದ್ರೆ ಬೇಲ್ನಲ್ಲಿ ಇರ್ತಾರೆ. ಕನ್ವಿಕ್ಷನ್ ಆದ್ರೆ ನೀವು ಹೇಳ್ಬೋದು ಅವ್ರು ಕನ್ವಿಕ್ಟೆಡ್ ಅಪ್ಪ ಅವ್ನು ಕಳ್ಳ ಅಂತ ಹೇಳ್ಬಿಟ್ಟು. ಕನ್ವಿಕ್ಷನ್ ಆಗಿಲ್ವಾ ಇನ್ನು? ಏನು ಇಲ್ವಲ್ಲ ಸರ್. ಇದು ನಿಮ್ಮ ನೂತನವಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ RSS ಮೇಲೆ ಮಾತನಾಡ್ತಾ ಇರ್ತಾರೆ. ಆಮೇಲೆ RSS ರಿಜಿಸ್ಟರ್ ಆಗಿಲ್ಲ ಅನ್ನುವಂಥ ವಿಷಯನೂ ಕೂಡ ಮಾತನಾಡ್ತಾ ಇರ್ತಾರೆ. ಮತ್ತು ಅದ್ರ ಜೊತೆಯಲ್ಲಿ ಕೂಡ ಈಗ ಈ ನೀಟ್ ವಿಷಯದಲ್ಲಿ ಆಗಿರ್ತಕ್ಕಂಥ ಪ್ರತಿಭಟನೆಗಳ ಬಗ್ಗೆ ನೋಡ್ತಾ ಇದ್ದಾರೆ. ತಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಈ RSS ಬಗ್ಗೆ ಈ ನೀಟಿನ ವಿಷಯದಲ್ಲಿ ತಮ್ಗೇನು ಅನ್ಸುತ್ತೆ ಸರ್ ಇದು? ನೋಡಿ, ನೀಟ್ ಬಗ್ಗೆ ಹೇಳ್ಬೇಕಂತಂದ್ರೆ ಇಟ್ ವಾಸ್ ಅ ಕ್ವಶನ್ ಆಫ್ ದಿ ಫ್ಯೂಚರ್ ಆಫ್ ದಿ ಸ್ಟೂಡೆಂಟ್ಸ್. ಎಲ್ಲ ತಪ್ಪಾಗಿದೆ. ಅದರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿರಲಿ ಅಥವಾ ಬೇರೆ ಯಾರೇ ಲೀಡರ್ ಮಾತಾಡಿರಲಿ, ಅದನ್ನು ಒಂದು ಪಾಸಿಟಿವ್ ಆಗಿ ತಗೊಂಡು ಅದನ್ನು ಸರಿಯಾಗಿ ಮಾಡುವಂಥದ್ದು ಕೆಲಸ ಕೇಂದ್ರ ಸರ್ಕಾರದವರು ಮಾಡಬೇಕಾಗಿದ್ದು. ಡೆಲ್ಲಿಯಲ್ಲಿ ನಮ್ಮ ಏನು ಪ್ರತಿಭಟನೆ ಮಾಡ್ತಿದ್ರು ಜಂತರ್ ಮಂತರಲ್ಲಿ, ಅಷ್ಟು ದಿನ ಬೇಕಾಗಿತ್ತು ಅವ್ರಿಗೆ. ವಾಂಗ್ಚುಕ್ನ ಎತ್ಕೊಂಡು ಹೋಗ್ಬಿಟ್ರು, ಮತ್ತು ಪೊಲೀಸ್ ಅವ್ರನ್ನ ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿ ಹೊಡೆಸಿ ಬಡಿಸಿ ಎಲ್ಲ ಆದಮೇಲೆ ಇನ್ನು ಪ್ರಧಾನ ರೆಸಿಗ್ನೇಷನ್ ಕೊಡ್ತಾನೆ. ನಮ್ಮಲ್ಲಿ ಎಷ್ಟೋ ವಿಚಾರಗಳಿದೆ, ಈ ಥರ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಟ್ರೈನ್ ಆಕ್ಸಿಡೆಂಟ್ ಆಗಿದ್ರೆ ರೈಲ್ವೆ ಮಿನಿಸ್ಟರ್ ರಿಸೈನ್ ಮಾಡ್ತಿದ್ರು. ಎಷ್ಟೊಂದು ಟ್ರೈನ್ ಆಕ್ಸಿಡೆಂಟ್ಸ್ ಆಯಿತು, ಎಷ್ಟೊಂದು ಬ್ರಿಡ್ಜಸ್ ಬಿದ್ದೋಯ್ತು. ಯಾರಾದರೂ ಒಬ್ಬರು ರಿಸೈನ್ ಮಾಡಿದಾರ ಇದುವರೆಗೂ? ಯಾರೂ ಇಲ್ಲ. ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಮಾಡಿ ಮಾಡಿ ತಲೆ ಕೆಡಿಸಿ ಆ RSSನವರು ಶಾಖಗಳು ನಡೆಸ್ತಾರೆ. ಈ ಕತ್ತಿಗಳು ಹಿಡ್ಕೊಂಡು, ತಲ್ವಾರ್ ಹಿಡ್ಕೊಂಡು ಅವ್ರು ಈ ಟೆರರಿಸ್ಟ್ ಮಾಡೋವಂಥದ್ದು ಟ್ರೈನಿಂಗ್ ಅವ್ರು ಮಾಡ್ತಿದ್ದಾರೋ ಅಥವಾ ಯಾರು ಬೇರೆ ಸಮಾಜದವ್ರು ಮಾಡ್ತಿದ್ದಾರೆ? ಅದನ್ನು ಆಚರಣೆ ಮಾಡಬೇಕಲ್ಲ. ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ 100% ಫುಲ್ ಸಪೋರ್ಟ್ ಮಾಡ್ತೀನಿ. ಅವರು ಏನು ಕೇಳಿದಾರೋ, ನಿಮ್ಮ ಸಂಸ್ಥೆದು ರಿಜಿಸ್ಟ್ರೇಷನ್ ಆಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು, ಏನಂದ್ರೆ ನಾವು ಎಬ್ಬೋದಿಲ್ಲ ಅಂತ ತೋರಿಸ್ತಿದ್ದಾರೆ RSSನವರು, ಈ ಭಾಗವತ್ ಅವರು. ಇದೇ ರೀತಿ ಯಾವುದಾದ್ರೂ ನಮ್ಮ ಬೇರೆ ಸಮಾಜದವರು ಯಾವುದಾದ್ರೂ ಒಂದು ಸಂಸ್ಥೆ ಅನ್ರಿಜಿಸ್ಟರ್ಡ್ ಆಗಿ ಫಾರಿನ್ ಫಂಡ್ಸ್ ಎಲ್ಲ ಬರೋತೈತಿ ಇದ್ರೆ ನೀವು ಒಳಗಡೆ ಹಾಕ್ತಿದ್ರಿ ಇಷ್ಟೊತ್ತಿಗೆ. ಇವ್ರಿಗೆ ಯಾಕೆ ಬಿಟ್ಕೊಂಡಿದ್ದೀರಿ? ಕೇಳಬಾರ್ದಾ? ನಿಮ್ಮ ಸಂಸ್ಥೆ ರಿಜಿಸ್ಟ್ರೇಷನ್ ಆಗಿದೆಯೋ ಇಲ್ಲೋ, ನಿಮ್ಗೆ ಎಲ್ಲಿಂದ ಫಂಡ್ಸ್ ಬರ್ತಾ ಇದೆಯೋ? ಈಗ ನೋಡಿ, ಉದಾಹರಣೆಗೆ ಡೆಲ್ಲಿಯಲ್ಲಿ ಜಂತರ್ ಮಂತರಲ್ಲಿ ಇದು ನಡೀತಾ ಇದೆ ಪ್ರೊಟೆಸ್ಟು. ಅದು ಕೇಳ್ತಾರೆ ಇವ್ರಿಗೆ ಯಾರು ಫೈನಾನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಾಚಿಕೆ ಬರೋದಿಲ್ಲ ನಿಮಗೆ? ನಿಮ್ಮದು ಇಷ್ಟೊಂದು ರೌಡೀಸ್ ಬಿಡ್ತೀರಿ ನೀವು, ಮಿಲಿಟ್ರಿ ಲೀಡರ್ಸ್ ಹಾಕಿ ಬಿಡ್ತೀರಿ, ಪೊಲೀಸ್ ಲೀಡರ್ಸ್ ಹಾಕಿ ಬಿಡ್ತೀರಿ, ಅವ್ರು ಬಂದು ಗಲಾಟೆ ಮಾಡ್ತಾರೆ ಅಲ್ಲಿ ಬೇಕಂತ ಡಿಸ್ಟರ್ಬ್ ಮಾಡೋದಕ್ಕೋಸ್ಕರಾಗಿ. ಇದೆಲ್ಲ ಏನಂತಂದ್ರೆ, ಈಗ ನಾನು ಈ ತಾನೇ ಹೇಳಿದೆ, ಭ್ರಷ್ಟ ಸರ್ಕಾರ, ಹೆಂಗಸರ ಮೇಲೆ ಮಾಡ್ತಿರೋದು ಬಲಾತ್ಕಾರ, ಇದೆಲ್ಲ
ಗ್ರಾಚಾರ ಬಂದಿರೋದೆ ಅವ್ರಿಗೆ. 2028 ಯಾವ್ಯಾವ ಅಸೆಂಬ್ಲಿ ಆಗ್ತಾ ಇದೆಯೋ ಅದೆಲ್ಲ ನೋಡಿ ಬದಲಾವಣೆ ಆಗ್ತದೆ. 29ನಲ್ಲಿ ಕೂಡ ಅಕಸ್ಮಾತ್ ಇವರು ಡಿಲಿಮಿಟೇಷನ್ ಮಾಡಿದ್ರು ಆಗ್ತದೆ, ಡಿಲಿಮಿಟೇಷನ್ ಮಾಡಿಲ್ಲ ಅಂದ್ರೂ ಇವ್ರ ಮನೆಗೆ ಹೋಗ್ತಾರೆ, ಎಲ್ಲ ಜೈಲಿಗೆ ಹೋಗುವಂಥದ್ದು ಪರಿಸ್ಥಿತಿ. ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮಾರಾಟ ಅದಾನಿ. ಏನಕ್ಕೆ? ಅದಾನಿ ಒಬ್ನೇನ ಇರೋದು, ಅಂಬಾನಿ ಒಬ್ನೇನ ಇರೋದು. ಈಗ ಜಿಯೋನಲ್ಲಿ ಅವರು ಇದೆಲ್ಲ ನಡೆಸ್ತವ್ರಲ್ಲ, ಮೊಬೈಲ್ ಇದು ಟವರ್ಸ್, ಯಾರ್ದು ಅದು? BSNLದು. ಸ್ವಲ್ಪ ಎನ್ಕ್ವೈರಿ ಮಾಡಕ್ಕೆ ಹೇಳಿ ಸ್ವಲ್ಪ. ಅದರಲ್ಲೇ ಮನೆಗೆ ಹೋಗ್ತಾರೆ ಇವರು. ಹಂಗೆ ಬೇಕಾದಷ್ಟು ಅವ್ಯವಹಾರಗಳು ಆಗಿದೆ. ಅದನ್ನ ಟೈಮ್ ಬಂದಾಗ ಒಂದೊಂದಾಗಿ ರಿಲೀಸ್ ಆಗ್ತದೆ. RSSನವ್ರಿಗೆ ಅವ್ರೇನೋ ನಾವು ತುಂಬಾ ಶಿಸ್ತಿಂದ ನಡ್ಕೊಂಡಂಥವ್ರು, ನಿಮಗೆ ಕತ್ತಿ ಆಗಬೇಕು, ತ್ರಿಶೂಲಿ ಆಗಬೇಕು, ಹೇಳಿ ನಿಮ್ಮ ಸಮಾಜಕ್ಕೆ ಕೆಲಸ ಏನು ಮಾಡಬೇಕು ನೀವು ಮಾಡಿ, ಬೇರೆ ಸಮಾಜದವ್ರ ಕೆಲಸ ಮಾಡೋಕ್ಕೆ ಬೇರೆಯವ್ರು ಬಿಡಿ. ನಿಮ್ಮ ಆರ್ ಎಸ್ ಎಸ್ನಲ್ಲೇ ಯಾರಾದರೂ ಭಾಗವತ ಇರಲಿ, ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಹೆಲ್ತ್ ವೆಲ್ತ್ ಎಲ್ಲ ಕೊಡಲಿ, ಅವ್ರಿಗೆ ಏನಾದರೂ ಆಗ್ಬಿಟ್ಟು ಅವ್ರಿಗೆ ಬ್ಲಡ್ ಬೇಕಂದ್ರೆ ಅವ್ರು ಕೇಳ್ತಾರೇನೋ ಯಾವ ಜಾತಿ ಬ್ಲಡ್ ಅಂತ ಹೇಳ್ಬಿಟ್ಟು, ಯಾವ ಬ್ಲಡ್ ಸೂಟ್ ಆಗ್ತದೆ ಅದನ್ನೇ ತಗೋಬೇಕು ಅವ್ರು. ಇಲ್ಲಾಂದ್ರೆ ಅಲ್ಲೇ ಬೆಡ್ ಮೇಲೆ ಹೋಗ್ಬಿಡ್ತಾರೋ, ದೇವ್ರ ಹತ್ರ ಹೋಗ್ಬಿಡ್ತಾರ. ಆಮೇಲೆ ನೀವು ಹೇಳ್ತಾ ಇದ್ರಿ ಈ ಡಿಲಿಮಿಟೇಷನ್ ಬಗ್ಗೆ ತಾವು ಹೇಳಿದ್ರಿ. ಯಾವ್ದಾದ್ರು ಆಗಿರ್ಲಿ 28ಕ್ಕೆ ಡಿಲಿಮಿಟೇಷನ್ ಆದ್ರೆ ಸರ್ಕಾರ ಚೇಂಜ್ ಆಗೋದು ಅಂತ ನೀವು ಹೇಳ್ತಾ ಇದ್ರಿ. ಬಟ್ ಆದ್ರೆ ರಾಹುಲ್ ಗಾಂಧಿ ಅವರು ಆ ಬಿಲ್ 10 ನಿಮಿಷದಲ್ಲಿ ನಾ ಬೆಳೆಸ್ತೇನೆ ಅಂತೇಳಿ ಲಾಸ್ಟ್ ಸದನದಲ್ಲಿ ಯಾಕೆ ಬೆಳೆಸಿದ್ರು ಸರ್? ಯಾಕೆ ಮುಂದೆ ಬರುವಂತ ಧೈರ್ಯ, ಮುಂದೆ ಗೆಲುವಿನ ಸೋಲಿನ ಧೈರ್ಯ ಇತ್ತ ಸರ್ ಅವ್ರಿಗೆ? ಗೆಲ್ತೇನೆ ಅಂತ ಧೈರ್ಯ ಇದ್ದಿಲ್ಲ, ಸೋಲ್ತೇನೆ ಅಂತ ಭೀತಿ ಕಾಡ್ತಾ ಇತ್ತ, ಆ ಕಾರಣಕ್ಕೆ ಬೆಳೆಸಿದ್ರ ಸರ್? ಇಡೀ ದೇಶದಲ್ಲಿ BJP ಸರ್ಕಾರದ ವಿರುದ್ಧ, ಅಮಿತ್ ಶಾ ವಿರುದ್ಧ, ಮತ್ತೆ ಮೋದಿ ಅವ್ರ ವಿರುದ್ಧ, RSS ವಿರುದ್ಧವಾಗಿ ಯಾರಾದರೂ ಧೈರ್ಯದಿಂದ ಮಾತಾಡ್ತಾ ಇದ್ರೆ ರಾಹುಲ್ ಗಾಂಧಿ ಅವರು ಒಬ್ಬರೇ ಅಲ್ವಾ? ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಾರೋ. ಈ ಡಿಲಿಮಿಟೇಷನ್ ಬಿಲ್ಲು ಯಾವ ರೀತಿಯಿಂದ ತರಬೇಕಾಗಿತ್ತು ಪಾರ್ಲಿಮೆಂಟಲ್ಲಿ, ಅದು ಸರಿಯಾಗಿರ್ಲಿಲ್ಲ. ಎಲ್ಲರ ಹತ್ರ ಕನ್ಸಲ್ಟ್ ಮಾಡಬೇಕಾಗಿತ್ತು ಇವರು. ಎಲ್ಲ ಅಪೋಸಿಷನ್ ಅನ್ನ ಕೂತ್ಕೊಂಡು ಎಲ್ಲ ಪಕ್ಷದಲ್ಲಿ ಕನ್ಸಲ್ಟ್ ಮಾಡಿ ಎಲ್ಲರದ್ದು ಒಂದು ಸಜೆಷನ್ ತಗೊಂಡು ಡಿಲಿಮಿಟೇಷನ್ ಬಿಲ್ಲುನ ಇಂಟ್ರೊಡ್ಯೂಸ್ ಮಾಡಬೇಕು ಇವರು. ಅದು ಏನೇ ಇಲ್ಲದೆ ಡೈರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀವಿ, ಪಾಸ್ ಮಾಡ್ಕೋತೀವಿ, ಹಣ ಕೊಡ್ಬಿಟ್ಟು ಖರೀದಿ ಮಾಡ್ಕೋತೀವಿ, MLS ಖರೀದಿ ಮಾಡ್ಕೋತೀವಿ, ಸರ್ಕಾರ ಬೀಳಿಸ್ತೀವಿ, ಬರೀ ಇದೆ ಅಲ್ವಾ ಇವ್ರದ್ದು. ಇನ್ನೇನೈತೆ? ಬೇರೆ ಏನಿದೆ? ಬೆಳೆಸ್ತಾ ಇರೋದು ಯಾರು ಅಂದ್ರೆ ಅದಾನಿಗೆ, ಅಂಬಾನಿ. ಎಲ್ಲ ಗೊತ್ತಾಗಿದೆ, ಜನರಿಗೆ ಗೊತ್ತಾಗಿದೆ. ಮತ್ತೆ ಈ ರೋಡ್ಸು ಮತ್ತೆ ಬ್ರಿಡ್ಜಸ್ಸು, ಇಲ್ಲೂ ಕೂಡ ಹುಬ್ಳಿಯಲ್ಲಿ ಕೂಡ ನೋಡಿದ್ರಲ್ಲ ನೀವು ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಎಲ್ಲೆಲ್ಲಿ ಏನೇನೋ ಮಾಡಬೇಕು ಹಣ ಮಾಡ್ಕೊಳ್ಳೋದಕ್ಕೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ನಿಮ್ ಪ್ರಕಾರ 28ಕ್ಕೆ ಮ್ಯಾಜಿಕ್ ಆಗ್ಬೋದಾ? 28-29ಕ್ಕೆ 100% ಮ್ಯಾಜಿಕ್ ಆಗೇ ಆಗ್ತದೆ. ಆ ಮ್ಯಾಜಿಕ್ ಅಲ್ಲಿ ಇವರೆಲ್ಲ ಮುಳುಗೋಗ್ತಾರೆ. ಮ್ಯಾಜಿಕ್ ಆಗ್ತಾ ಇದ್ರ ಅಂತ ಹೇಳ್ತಾ ಇದ್ರಿ. ನಿಮ್ಮ ಇಂಡಿಯಾ ಮೈತ್ರಿಕೂಟದಿಂದ ಬಹಳಷ್ಟು ಜನ ಹೊರಗಡೆ ಬರ್ತಾ ಇದಾರಲ್ಲ ಸರ್, ಯಾಕೆ? ಯಾಕಂದ್ರೆ ಈಗ MP ಯಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ ಇದ್ದಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಬ್ಯಾಕ್ ಸಪೋರ್ಟ್ ಇದ್ದಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು, MP ಗಳು ಹೊರಗಡೆ ಬಂದಿದ್ದಾವಲ್ಲ ಸರ್. ಹೆದರಿಕೆ, ಭಯ, ED ಕಳ್ಸೋದು, ಇನ್ಕಮ್ ಟ್ಯಾಕ್ಸ್ ಕಳ್ಸೋದು, ರೇಡ್ಗಳು ಮಾಡಿಸೋದು, ಇಂಥ ಪ್ರಧಾನಮಂತ್ರಿ ನಾವು ಯಾವತ್ತೂ ನೋಡ್ಲಿಲ್ಲಪ್ಪ. ಏನಾದರೂ ಇದ್ರೆ ಡೈರೆಕ್ಟ್ ಆಗಿ ರೋಡ್ ಮೇಲೆ ಬಂದು ನಿಂತ್ಕೊಂಡು ರಾಜಕೀಯವಾಗಿ ಫೈಟ್ ಮಾಡಬೇಕು. ಅದು ಯಾರಾದರೂ ಕರಪ್ಷನ್ ಮಾಡಿ ದುಡ್ಡೆಲ್ಲ ಹಣ ಮಾಡಿ ಮಾಡಿದ್ರೆ ಅದು ಮಾಡಬೇಕು, ನಿಜಾನ. ಬಟ್ ಈ ಥರ ಇಲ್ಲ. ನಮ್ಮ ಸರ್ಕಾರ ಇದೆ. ಈಗ ವೆಸ್ಟ್ ಬೆಂಗಾಲಲ್ಲಿ ಏನು ಮಾಡ್ತಾವ್ರೆ? ಹುಡುಕಿ ಹೊಡಿತಾವ್ರೆ BJP ಸರ್ಕಾರ. ಎಲ್ಲೆಲ್ಲಿ BJP ಸರ್ಕಾರ ಇದೆ ಅಲ್ಲಿ ಹೋಗಿ ನೋಡಿ. ಅಲ್ಪಸಂಖ್ಯಾತರ ಮೇಲೆ ಗಲಭೆ, ಮಸೀದಿ ಹೊಡಿಯೋದು, ಮದ್ರಸಾ ಹೊಡಿಯೋದು, ಯಾರಾದರೂ ಗಡ್ಡವನ್ನ ಹೋಗ್ತಾ ಇದ್ರೆ ಅವ್ನು ಗಡ್ಡನ ಹಿಡ್ಕೊಂಡು ಹೋಗಿ ಅವನ ಮೇಲೆ ದೌರ್ಜನ್ಯ ಮಾಡೋದು, ಇಂಥ ಕೆಲಸ ಎಲ್ಲ ನಡೀತದಲ್ಲ. ಯಾಕೆ ಮಾಡಬೇಕದೆಲ್ಲ? ನಿಮ್ಮ ಸರ್ಕಾರ ಒಳ್ಳೆ ಸರ್ಕಾರ ಇದ್ದರೆ, ಜನ ಸರ್ಕಾರ ಇದೆ, ಜನ ವಿರೋಧಿ ಸರ್ಕಾರ ಇಲ್ದಿದ್ರೆ ನೀವು ಸರಿಯಾಗಿ ನಡ್ಕೋತೀರಿ. ಅದೆಲ್ಲ ಏನೂ ಇಲ್ವಲ್ಲ. ಜನ ನೋಡ್ತಿದ್ದಾರೆ, ಪೀಪಲ್ ಆರ್ ವಾಚಿಂಗ್. ಈಗ ಸೋಷಿಯಲ್ ಮೀಡಿಯಾ. ಇನ್ನೊಂದು ಅವರೊಬ್ಬರು ಸ್ಪೋಕ್ಸ್ ಪರ್ಸನ್ ಹೇಳ್ತಾರೆ, ಎಪ್ಸ್ಟೀನ್ ಫೈಲ್ನಲ್ಲಿ ಮಹಾತ್ಮ ಗಾಂಧಿ ಎದುರು
ಆ, ಸೋನಿಯಾ ಗಾಂಧಿ ಇದ್ರು, ರಾಹುಲ್ ಗಾಂಧಿ ಇದ್ರು ಅಂತ. ಮಹಾತ್ಮ ಗಾಂಧಿ ಅವ್ರ ಪಾಪ ತೀರೋಗಿ ಎಷ್ಟು ವರ್ಷ ಆಯ್ತು? ಹ್ಮ್. ಎಫ್ಸಿನ್ ಫೈಲ್ ಬಂದಿದ್ದೆ ಯಾವಾಗ? ಹುಚ್ಚಾಗ್ಬಿಟ್ಟವ್ನ್ರಿ ಅವನು. ಈ ಬಿಜೆಪಿ ಅವರೆಲ್ಲ ಹುಚ್ಚರಾಗ್ಬಿಟ್ಟವ್ರಿ. ಏನೋ ಒಂದು ಸುಳ್ಳು ಹೇಳೋದು, ಜನಕ್ಕೆ ತಪ್ಪುದಾರಿ ತೋರಿಸೋದು ಅಂತದ್ದು. ದೇಶದಲ್ಲಿ ಏನೇನಾಗ್ತಾ ಉಂಟು ಅದರ ಬಗ್ಗೆ ಜನ ಕೇಳ್ತಾರೆ. ಜನರಿಗೂ ನಮ್ಮ ಪ್ರಧಾನಮಂತ್ರಿ ಬರಲಿ, ಪ್ರೆಸ್ ಅಡ್ರೆಸ್ ಮಾಡಲಿ, ಹೇಳಲಿ ಅಂಥೇಳಿ ಕಾಯ್ತಿದ್ದಾರೆ. ಇನ್ನು ಎಷ್ಟು ವರ್ಷ ಕಾಯ್ಬೇಕು ಗೊತ್ತಿಲ್ಲ. ಅದೇ ಮನಮೋಹನ್ ಸಿಂಗ್ ಅವ್ರು ಇದ್ದಾಗ ಅವ್ರು ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರೋ, ಮೋದಿ ಅವರು 12 ವರ್ಷ 14 ವರ್ಷ ಆಗ್ತಾ ಇದೆ, ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅದು ಸ್ವಲ್ಪ ಲೆಕ್ಕ ತೆಗಿಬೇಕು. ಈಗ ಜನ ವೇಟ್ ಮಾಡ್ತಿದ್ದಾರೆ, ಯಾವಾಗ ಪ್ರೆಸ್ ಮಾಡ್ತಾರೋ, ಏನು ಹೇಳ್ತಾರೋ ನೋಡೋಣ ಅಂತ ಹೇಳ್ಬಿಟ್ಟು. ಪ್ರೆಸ್ಸಿಗೆ ಮಾತಾಡೋಕ್ಕೆ ಬರೋದೇ ಇಲ್ಲ ಇವರು. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಎದ್ದೋಗ್ಬಿಡ್ತಾರೆ. ಗುಜರಾತ್ ಬಗ್ಗೆ ಕೇಳಿದ್ರು ಇವ್ರಿಗೆ, ಮೈಕ್ ತೆಗೆದ್ಬಿಟ್ಟು ಸೀದಾ ಇಟ್ಬಿಟ್ಟು ಹೋಗ್ಬಿಟ್ರು. ಸೊ ಈ ಥರ ಒಂದು ಪ್ರಧಾನಮಂತ್ರಿ ಇಟ್ಕೊಂಡು ಜನರ ಜೊತೆ ನಾಟಕ ಮಾಡೋದು. ಎಲ್ಲ ಸಮಾಜಕ್ಕೆ, ಓ ನಾನು ಸಿಖ್ ಸಮಾಜಕ್ಕೆ ಇಷ್ಟು ವರ್ಷದಿಂದ ನನಗೆ ಪರ್ಸನಲ್ ಆಗಿ ಇದ್ದೈತೆ ಅದೈತೆ ಅನ್ನೋದು. ಈ ಬೋಹ್ರಾ ಕಮ್ಯುನಿಟಿಗೆ ಹೋಗ್ಬಿಡೋದು, ಬೋಹ್ರಾ ಕಮ್ಯುನಿಟಿ ಸಾಥ್ ಮೇರಾ ಖಾಸ್ ರಿಶ್ತಾ ಹೈ ಅಂತ ಹೇಳ್ಬಿಡೋದು. ಎಲ್ಲರಿಗೂ ಇವ್ರು ಇಷ್ಟ ಇದ್ರೆ ಏನು ಹೇಳ್ಬೇಕು? ಗೊತ್ತಾಗ್ತದಲ್ಲ ಜನಕ್ಕೆ ಸಮಾಚಾರ ಏನು ಅಂತ ಹೇಳ್ಬಿಟ್ಟು ಇವ್ರ ಇನ್ನೊಂದು ಹೇಳ್ತಾ ಇದ್ರಲ್ಲ ನೀವು, ಈ ಮಾತಿಗೆ ನಾನೊಂದು ಬೇರೆ ಕಡೆ ಕೂಡ ಮಾತಾಡಿದಾಗ ನಾನು ಕೇಳಿದ್ದೆ, ಮನ್ ಕಿ ಬಾತ್ ನಲ್ಲಿ ಅನೇಕ ವಿಷಯಗಳನ್ನು ಪ್ರೆಸ್ ಅಡ್ರೆಸ್ಗಿಂತ ಮನ್ ಕಿ ಬಾತ್ ನಲ್ಲಿ ವಿಷಯಗಳನ್ನಿದ್ದಾವೆ, ಮತ್ತು ನಾನು ಮೀಡಿಯಾಗೆ ಅಡ್ರೆಸ್ ಮಾಡೋದಕ್ಕಿಂತ ನಮ್ಮ ಕೆಲಸಗಳನ್ನೇ ಮೀಡಿಯಾಗೆ ಅಡ್ರೆಸ್ ಮಾಡ್ತೇವೆ ಅಂತ ಭಾರತೀಯ ಜನತಾ ಪಕ್ಷದ ಶಾಸಕರುಗಳು, ಎಂಪಿಗಳು ಮತ್ತು ಕಾರ್ಯಕರ್ತರು ಕೂಡ ಮಾತನಾಡ್ತಾರಲ್ಲ ಸರ್. ಇದು ವಿರೋಧ ಪಕ್ಷ ಕಾಂಗ್ರೆಸ್ನವರಿಗೆ ಮಾತ್ರನ ಈ ವಿಷಯಗಳನ್ನ, ಅಥವಾ ಅವ್ರು ಹೇಳ್ತಾರ ಸರಿನಾ, ನೀವು ಹೇಳ್ತಾರ ಸರಿನಾ ಸರ್? ನೋಡಿ, ಮೋದಿಯವರು ಮನ್ ಕಿ ಬಾತ್ ಅಂತ ಹೇಳ್ತಾರೆ, ರಾಹುಲ್ ಗಾಂಧಿಯವರು ಜನ ಕಿ ಬಾತ್ ಅಂತ ಹೇಳ್ತಾರೆ. ಜನರಿಗೆ ಏನ್ ಬೇಕು ಅದು ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಇವ್ರಿಗೆ ಏನ್ ಬೇಕು, ಬಿಜೆಪಿಗೆ ಏನ್ ಬೇಕು ಅಂತೇಳಿ ಇವರು ಮನ್ ಕಿ ಬಾತ್ ಹೇಳ್ತಾರೆ, ಮೋದಿಯವರು. ಅಷ್ಟೇ ವ್ಯತ್ಯಾಸ. ವೀಕ್ಷಕರೇ, ಗಮನಿಸಿದ್ರಲ್ಲ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಕೆಪಿಸಿಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಯೀದ್ ಅಹಮದ್ ಅವರು ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನದ ಬಗ್ಗೆ ಸೀಸನ್ ನಡೀತಾ ಇದೆ. ಈ ಸೀಸನ್ ನಲ್ಲಿ ಕೂಡ 2 ಜಿಲ್ಲೆಗೆ ಉಸ್ತುವಾರಿಯಾಗಿ ನೇಮಕ ಆಗಿರ್ತಕ್ಕಂಥವ್ರು, ಮತ್ತು ಚಿತ್ರದುರ್ಗ ಮತ್ತೆ ಧಾರವಾಡ ಜಿಲ್ಲೆಗೆ. ಚಿತ್ರದುರ್ಗದಲ್ಲಿ ಬಹಳಷ್ಟು ಅರ್ಜಿಗಳನ್ನು ಬಂದಿದ್ದಾವೆ, ಧಾರವಾಡ ಜಿಲ್ಲೆಯಲ್ಲಿ ಕೂಡ ಬಂದಿದ್ದಾರೆ. ಯಾರಿಗೆ ಒಲಿಯಬಹುದು ಈ ಬಾರಿ ಸ್ಥಾನ? ಹಾಗಾದ್ರೆ ಮೈನಾರಿಟಿಯಿಂದನೂ ಕೂಡ ಬಹಳ ಜನ ಕೇಳ್ತಾ ಇದ್ದಾರೆ, ಅಲ್ಪಸಂಖ್ಯಾತರಲ್ಲಿ ಕೂಡ ಕೇಳ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ಕಮಿಟಿಯಿಂದನೂ ಕೂಡ ಬಹಳ ಜನ ಕೇಳ್ತಾ ಇದ್ದಾರೆ. ಮತ್ತು AICC ಆಗಿರ್ಲಿ, KPCC ಆಗಿರ್ಲಿ, ಯಾರನ್ನ ಸೂಚಿಸಬಹುದು, 28ಕ್ಕೆ ಏನ್ ಮ್ಯಾಜಿಕ್ ಮಾಡಬಹುದು ಅನ್ನೋದು ಕಾದೊಡ್ಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ನ್ಯೂಸ್ 43 ಇಂಡಿಯಾ. ಮತ್ತೆ ಭೇಟಿ ಆಗ್ತಾರೆ. ನಮಸ್ತೆ, ಜೈ ಹಿಂದ್ ಸರ್.